Your story may not have such a happy beginning, but that doesn't make you who you are. It is the rest of your story, who you choose to be. What is up? What's going on? ಆಕ್ಚುಲಿ ಬರೋರ್ಲೆ ಫೋನ್ ಮಾಡಿದ್ರು, ಬ್ರೋ ನೀವು ವಾಪಸ್ ಹೋಗ್ಬೇಕಾಗುತ್ತೆ, ಸೀನ್ ಹಾಕ್ಬಿಡುತ್ತೀವಿ ಅಂತ. ಏನೇ ಸೀನ್ ಆಗಲಿ ಪರವಾಗಿಲ್ಲ, ಫೇಸ್ ಮಾಡೋಣ, ನಮ್ಮ ಡಾರ್ಲಿಂಗ್ಸ್ಗೋಸ್ಕರ ಏನಿದ್ದೀವಿ ಅಂದ್ಬಿಟ್ಟು. ಆಕ್ಚುಲಿ ತುಂಬಾ ಕಾಯ್ಸಕ್ಕೆ ನನಗೂ ಇಷ್ಟ ಇಲ್ಲ. ಸೊ ಅದೇನೆ ನಾವು ನೆಕ್ಸ್ಟ್ ಯಾವುದು ಆ ಥರದೊಂದು ಇಂಟ್ರೆಸ್ಟಿಂಗ್ ಎಕ್ಸೈಟಿಂಗ್ ಬೈಕ್ ಅಂತ ನಾನು ನೋಡ್ತಾ ಇದ್ದೆ. ಆಕ್ಚುಲಿ ಸೂಪರ್ ಡ್ಯೂಕ್ ಮೇಲೆ ನಾನು ಫಸ್ಟಿಂದ ಕಣ್ಣಿತ್ತು, ಬಟ್ ಏನೋ ಮುಟ್ಟಾಗ ಒಂಥರ ಭಯ, ಹಿಂಗೋ ಏನೋ ಫ್ಯೂಚರು ನಾವು ಸರ್ವೈವ್ ಆಗಬೇಕಲ್ಲ. ಏನೋ ಒಂದು 500 ಕೋಟಿ ಇದ್ರೆ ತಲೆ ಕೆಡಿಸ್ಕೊಂಡು. ಸೊ ಹಂಗಾಗಿ ಸೊ ಫೈನಲಿ ನಾನು ನೋಡ್ತಾ ಇದ್ದಂಗೆ ನಮ್ಮ ಆಡಿಯನ್ಸ್ಗೂ ಎಲ್ಲರಿಗೂ ತುಂಬ ಆ್ಯಕ್ಚುಲಿ ಈ ಬೈಕ್ ಅಂದರೆ ತುಂಬಾ ಇಷ್ಟ ಇದೆ. ಸೊ ಐ ಥಾಟ್ ಯಾ ದಿಸ್ ಇಸ್ ದ ಒನ್ ಫಾರ್ ಆರ್ ಟಿ ವಿ ಅಂದ್ಬಿಟ್ಟು ಅನ್ವಿಲ್ ಮಾಡೋಣ. ನಮ್ಮ ಸಾರಥಿ ನಾನು ಕರ್ಕೊಂಬಂದಿದ್ದೆ ಇವನು ಇವತ್ತು. ನಿಜವಾಗ್ಲೂ ಹೇಳ್ತೀನಿ, ನಾನು ಎಲ್ಲೇ ಹೋದ್ರು ಸಿಟಿ ಒಳಗಡೆ ನಮ್ಮ ಗಾಡಿಗಳು ಯಾವ್ದು ಇರ್ತಲ್ಲ, ಎಲ್ಲ ಇವನ್ ಗಾಡಿಗಳು. ಯಾಕಂದ್ರೆ ಇವ್ನು ಇಲ್ಲೇ ಇರ್ತಾನೆ ಸಿಟಿ ಒಳಗಡೆ, ನಾನು ಸೀದಾ ಮೆಟ್ರೋ ಹತ್ಕೊಂಡ್ ಬಂದ್ಬಿಡ್ತೀನಿ. ಇವತ್ತು ನನಗೆ ಸೀದಾ ಇವ್ರ ಆಫೀಸ್ ಹತ್ರ ಇಳ್ಕೊಂತೀನಿ, ಇವ್ನು ಎಲ್ಲೇ ಇದ್ರು ಪಿಕ್ ಮಾಡ್ತಾನೆ ಪಾಪ. ಹೌದು, 7 Oxoಗೆ ಕಂಗ್ರ್ಯಾಚುಲೇಷನ್ಸ್ ಮಚ, ಅವ್ರ ನಮ್ಮ ಡಿವಿಎನ್ಸ್ ಬಿಹಾಫ್. ಸೊ 7 Ox ಅಲ್ಲಿ ಬಂದಿರೋದು ನೋಡಿದ್ರಲ್ಲ. ಸೊ KTM ಬಗ್ಗೆ ಹೇಳ್ಬೇಕಂದ್ರೆ ಇದು ನಮ್ಮ 3ನೇ KTM ಶೋರೂಮ್ ಅಲ್ಲಿ ತಗೊಂತಾ ಇರೋ KTM ಆಕ್ಚುಲಿ. ಅಂಡ್ ದಿಸ್ ಇಸ್ ಮೈ ಫಸ್ಟ್ ಬಿಗ್ ಬೈಕ್ ವಿಚ್ ಐ ಆಮ್ ಬೈಯಿಂಗ್ ಇನ್ ಅ ಶೋರೂಮ್ ಗಾಡಿ. ನಾನು ಇದೇ ಫಸ್ಟ್ ಬಿಗ್ ಬೈಕ್ ತಗೋತಾ ಇರೋದು. ಒಂಥರ ಈ ಆಕ್ಚುಲಿ 2026 ಅಲ್ಲಿ ನಾನು ಚೆನ್ನಾಗಿ ಸ್ಟಾರ್ಟ್ ಮಾಡಿದೆ. ಐ ಥಿಂಕ್ ಮೋರ್ ದನ್ 10 years ಆಗಿದೆ ಈಗ. ಸೊ 10 years ಯಾ 2016 ಹೌದು ಬ್ರೋ, 2016 ನಾನು ಯೂಟ್ಯೂಬ್ ಚಾನಲ್ ಅಂದರೆ ಇಂಗ್ಲೀಷ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಸೊ ಐ ಸ್ಟಾರ್ಟೆಡ್ ಆಫ್ ವಿತ್ KTM ಆ್ಯಕ್ಚುಲಿ. ನನ್ನ ದುಡ್ಡಲ್ಲ ಅಂತ ನಾನು ತೊಗೊಂಡಿದ್ದು ಆ್ಯಕ್ಚುಲಿ RC 390. ಅದಕ್ಕೆ ಮುಂಚೆ 220 ಇತ್ತು, ಬಟ್ ದೆನ್ ಅದು ನಮ್ಮ ಮನೇಲಿ ಡ್ಯಾಡಿ ಮಮ್ಮಿ ಕೊಡಿಸಿದ್ದು. ಸೊ ನಾನು ಯಾವಾಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ 2015 ಐ ಬಿನ್ ವರ್ಕಿಂಗ್. ಸೊ 1 year ಐ ಥಿಂಕ್ 2017 ನಾನು RC 390 ತೊಗೊಂಡಿದ್ದು. ಸೊ ದಟ್ ವಾಸ್ ಮೈ ಫಸ್ಟ್ ಬೈಕ್. ಅಫಿಷಿಯಲಿ ನನ್ನ ಬೈಕಿಂಗ್ ಕರಿಯರು, ಯೂಟ್ಯೂಬ್ ಕರಿಯರ್ ನಾನು ಸ್ಟಾರ್ಟ್ ಮಾಡಿದ್ದೆ KTM ಇಂದ ಆ್ಯಕ್ಚುಲಿ. ಹಂಗೆ ನೋಡೋಕೆ ಹೋದರೆ ಸೊ ನಮ್ಮ ಇವರು KTM ಎಂಟೈರ್ ಟೀಮ್ ಏನಿದೆ ಇವರೆಲ್ಲ ನನಗೆ ದೇರ್ ನಥಿಂಗ್ ನ್ಯೂ ಟು ಮೀ. ಪೆಕ್ಸಿ ಸರ್ ಇವತ್ತು ಬಂದಿಲ್ಲ ಅನ್ಸುತ್ತೆ, ಈಸ್ ಓನ್ಲಿ ಓಕೆ ಅವ್ರು ಬರಲಿ. ಸೊ ನಮ್ಮದು ಪೆಕ್ಸಿ ಸರ್ದು ತುಂಬ ಹಿಸ್ಟ್ರಿ ಇದೆ ಆ್ಯಕ್ಚುಲಿ. RC 390 ಆದಮೇಲೆ ಡ್ಯೂಕ್ 125 ಬಂದಿತ್ತು, ಜ್ಞಾಪಕ ಇದೆ ನನಗೆ. ಡ್ಯೂಕ್ 125 ಆವಾಗ ಏನು ಮಾಡಿದೆ, ಇಡೀ ಇಂಡಿಯಾಗೆ ಫಸ್ಟ್ ಗಾಡಿ ನಾನೇ ಇಳಿಸ್ಬೇಕು ಅಂದ್ಬಿಟ್ಟು ಚಾಲೆಂಜಲ್ಲಿ ಪೇಮೆಂಟ್ ಎಲ್ಲ ಮಾಡಿಬಿಟ್ಟು ಕೊಡೋಕ್ಕೆ ರೆಡಿ ಇರಲಿಲ್ಲ ಆ್ಯಕ್ಚುಲಿ KTM ಶೋರೂಮ್ ಅವ್ರಿಂದ. ಯಾಕಂದರೆ ಅದು RTO ಏನೋ ಇದು ಪ್ರೊಸೀಜರ್ ಅಪ್ರೂವಲ್ ನಡೀತಾ ಇತ್ತು. ನಾನು ಪೆಟ್ಟಿ ಸರ್ಗೆ ಫೋನ್ ಮಾಡಿಬಿಟ್ಟು, ಸರ್ ನನಗೆ ಏನನ್ನಾಗಲಿ ಬೇಕೇ ಬೇಕು ಗಾಡಿ ಅಂದ್ಬಿಟ್ಟು, ಆಯಿತು ಒಂದು ಸಂಡೇ ಡೆಲಿವರಿ ತೊಗೊಂಡು ಹೋಗ್ಬಿಡಪ್ಪ ನೀನು, ಆಯಿತು ನೀನು ರೋದನೆ ತಡೆಯೋಕ್ಕಾಯ್ತಲ್ಲ ಅಂದ್ಬಿಟ್ಟು ಡೆಲಿವರಿ ಕೊಟ್ಬಿಟ್ರು. ಡೆಲಿವರಿ ಬಿಡು, ಯಾರು ಪೋಸ್ಟ್ ಎಲ್ಲ ಯಾರು ನೋಡ್ತಾರೆ ಅಂದ್ಬಿಟ್ಟು ನಾನು ಒಂದು ಫೋಟೋ ಇಟ್ಟು ಹಾಕ್ತೆ ಇನ್ಸ್ಟಾಗ್ರಾಮಲ್ಲಿ. ಅವನೇನು ತೊಗೊಂಡು ನ್ಯಾಷನಲ್ ನ್ಯೂಸು ಫಸ್ಟ್ ಡ್ಯೂಕ್ 125 ಡೆಲಿವರ್ಡ್ ಇನ್ ಬ್ಯಾಂಗ್ಳೂರ್ ಟು ಯೂಟ್ಯೂಬರ್ DV ಅಂದ್ಬಿಟ್ಟು ಹಾಕ್ಬಿಟ್ಟು ಅವ್ನು ಯಾರೋ ಪೋಸ್ಟ್ ಬ್ಲಾಕ್ ಮಾಡ್ಬಿಟ್ಟು ಹಾಕ್ಬಿಟ್ಟವ್ರೆ. ನಮಗೆ ಅಲ್ಲಿ ಡಿಪಾರ್ಟ್ಮೆಂಟಿಂದ ಫೋನು ಒಬ್ಬ ಶೋರೂಮ್ ಅವ್ರಿಗೆ, ಹೆಂಗ್ರಿ ಇದೆಲ್ಲ ಫಾರ್ಮ್ಯಾಲಿಟೀಸ್ ಮುಗಿಸ್ಕೊಂಡಿರ ಹೆಂಗ್ರಿ ಅಂತ ಅವರು. ಆಮೇಲೆ ಅಣ್ಣ ನಿಂಗೆ ಇದಕ್ಕೆ ಅಣ್ಣ ಹೇಳಿದ್ದು ಅಂತ ಹೇಳ್ಬಿಟ್ಟು ನಮ್ಮ ಪೆಟ್ಟಿ ಸರ್ ದಯವಿಟ್ಟು ಶೋರೂಮಲ್ಲಿ ವಾಪಸ್ ತೊಗೊಂಡು ಇಸ್ಬಿಡು ರಜಾ, 1-2 ದಿವಸ ತಡ್ಕೊಂಡು ತಿರ್ಗಾ ಎತ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ತಿರ್ಗಾ ಆಮೇಲೆ ಶೋರೂಮಲ್ಲಿ ನಿಲ್ಸ ಗಾಡಿನ. ಸರಿ ಅಷ್ಟೆಲ್ಲ ಮಾಡಿದೆ, ಆಯಿತು. ಆಮೇಲೆ ಗಾಡಿ ನಿಲ್ಸ್ಕೊಳೋದೆ ಮನೆಗಳೆಲ್ಲ ಅಪ್ರೂವಲ್ ಎಲ್ಲ ಆದಮೇಲೆ ನಮ್ಮ ಮಳವಳ್ಳಿ ಮಂಜ ಇದ್ದವನೇ ವಾಪಸ್ ಬರುವಾಗ ನಾಯಿ ಹಚ್ಬಿಟ್ಟು ಬೀಳಿಸ್ಬಿಟ್ಟ ಗಾಡಿನ. ಫಸ್ಟ್ ಡ್ಯೂಕ್ 125 ಟು ಕರಾಚಿ ಇನ್ ಇಂಡಿಯಾ. ಕ್ರೇಜಿ ಮಾತ್ರ ಅದು ಹಿಸ್ಟ್ರಿ. ಸೊ ಇದು ನಮ್ಮ 3rd KTM ಬೈಕ್. ಆ್ಯಂಡ್ ಯಾ ನಾನು ಹೇಳಿದಾಗೆ ದಿಸ್ ಮೈ ಫಸ್ಟ್ ಬಿಗ್ ಬೈಕ್ ಇನ್ KTM ಆ್ಯಕ್ಚುಲಿ. ಸೊ ಐ ಥಿಂಕ್ ವಿ ಹ್ಯಾವ್ ಕ್ವೈಟ್ ಅ ಲಾಟ್ ಆಫ್ ಹಿಸ್ಟ್ರಿ ವಿತ್ KTM. ಸೊ ಜಾಸ್ತಿ ಕಾಯಿಸೋದು ಬೇಡ, ಲೆಟ್ಸ್ ಡು ದ ಅನ್ವಿಲಿಂಗ್.
Finally, our beast is here, ready to be unleashed. ಆ್ಯಕ್ಚುಲಿ ನಾನು ಸುಮಾರು 10 ಇಯರ್ಸಿಂದ ನಾನು RC390 ತೊಗೊಂಡಾಗಿಂದನೂ ಸೂಪರ್ ಡ್ಯೂಕ್ ಎಲ್ಲ ನಾನು ಅದೇ ಬರೀ ಅಬ್ರಾಡ್ ಅವರು ಓಡಿಸೋರು ನೋಡ್ತಾ ಇದ್ದೆ ಅಷ್ಟೇ 2016, 17 ಮಾಡೆಲ್ಗಳೆಲ್ಲ. ಆಮೇಲೆ ಇದಕ್ಕೆ ಹಿಂದಿನ ಜನರೇಷನ್ 1290ನಲ್ಲಿ ಹೆಡ್ಲೈಟ್ಸ್ ಸಕ್ಕತ್ತಾಗಿ ಕೊಟ್ಟಿದ್ದ. ಹೆಡ್ಲೈಟ್ ಬ್ಯೂಟಿಫುಲ್ ಆಗಿತ್ತು 1290ಲಿ. ಆ್ಯಂಡ್ ದಿಸ್ ಒನ್ ಲುಕ್ಸ್ ಮೋರ್ ಆಫ್ ಅ ಸ್ಯಾವೇಜ್. ಇದೊಂಥರ ಕಿಲ್ಲರ್ ಹೆಡ್ಲೈಟ್ಸ್ ಕೊಟ್ಟಿದ್ದಾನೆ ಇದರಲ್ಲಿ. ಆ್ಯಂಡ್ ಆಲ್ಸೋ ಟೆಕ್ನಿಕಲ್. ಇದು ಫ್ರಂಟ್ ಏನು ನೋಡ್ತಾ ಇದ್ದೀರಾ ಗ್ಯಾಪ್ ಸೆಂಟ್ರಲ್ಲಿ, ಅದು ಆ್ಯಕ್ಚುಲಿ ಏರ್ ಟರ್ನಲ್ಗೆ ಗ್ಯಾಪ್ ಕೊಟ್ಟಿರೋದು. ಬ್ರೋ ಸೇಮ್ ವರ್ಷನ್ ನಾನು ಏನು ತೋರಿಸಿದ್ದೆ ಇಲ್ಲಿದೆ ನೋಡಿ ಇಮೇಜಲ್ಲಿ. ಸೊ ದ ಸೂಪರ್ ಡ್ಯೂಕ್ 1390R ಸೇಮ್ ಟು ಸೇಮ್ ಮಾಡೋದು ಅದೇನೆ. ಇದರಲ್ಲಿ ಇವೋ ಅಂತ ಒಂದು ಬರುತ್ತೆ. ಇವೋಗೆ ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಬರುತ್ತೆ. ಐ ಥಿಂಕ್ ಒನ್ ಗೈ ಹ್ಯಾಸ್ ಬಾಟ್ ಇಟ್ ಇನ್ ಇಂಡಿಯಾ. ಅವ್ರಿಗೆ ಆ್ಯಕ್ಚುಲಿ ಬ್ಲ್ಯಾಕ್ ಬೇಕಾಗಿತ್ತು ಗಾಡಿ. ಬೆಂಗಳೂರವ್ರೆ ಇವೋ ತೊಗೊಂಡಿರೋದು. ಇಡೀ ಇಂಡಿಯಾಗೆ ಒಂದೇ ಗಾಡಿ ಅದು ಇರೋದು. ಡಿಫ್ರೆನ್ಸ್ ಏನಿಲ್ಲ, ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಇದೆ WP. ಇದರಲ್ಲಿ WP ಮ್ಯಾನ್ಯುಯಲ್ ಸಸ್ಪೆನ್ಷನ್ ಇದೆ. ಅದರಲ್ಲಿ WP ಸ್ಯಾಟ್ ಸೆಮಿ ಆಕ್ಟಿವ್ ಟೆಕ್ನಾಲಜಿ ಅಂದ್ಬಿಟ್ಟು ಫ್ರಂಟ್ ಟು ಬ್ಯಾಕು ನೀವು ಸಿಸ್ಟಮ್ ಜಸ್ಟ್ ಸ್ವಿಚ್ ಕಂಟ್ರೋಲ್ಸ್ ಅಲ್ಲೇ ಪ್ರೀಲೋಡು ಮತ್ತು ರೀಬೌಂಡು ಕಂಪ್ರೆಷನ್ ಎಲ್ಲ ಸೆಟ್ ಮಾಡ್ಬೋದು. ಇದರಲ್ಲಿ ಯು ಹ್ಯಾವ್ ಟು ಕ್ಲಿಕ್, ಮ್ಯಾನ್ಯಲಿ ಕ್ಲಿಕ್ ಮಾಡ್ಬೇಕು ಅಲ್ಲಿ. ಆಮೇಲೆ ಹಿಂದೆ ಕೀ ಇಸ್ಕೊಂಡು ಈ ಕೀ ಇರುತ್ತಲ್ಲ, ಕೀನಲ್ಲೇ ಕ್ಲಿಕ್ ಮಾಡ್ಬೋದು, ಅಂದರೆ ಟರ್ನ್ ಮಾಡ್ಬೋದು. ಪ್ರೈಸ್ ಡಿಫ್ರೆನ್ಸ್ ಐ ಥಿಂಕ್ ಗೋಯಿಂಗ್ ಬೈ ದ ಡೈರೆಕ್ಟ್ ಕನ್ವರ್ಷನ್ ಥಿಂಕ್ 2 to 3 lakhs ಜಸ್ಟ್ ಫಾರ್ ದ ಸಸ್ಪೆನ್ಷನ್ ಇದೆ. ಇದು ಬ್ರೋ 31 ಚೇಂಜ್ ಇದೆಯಲ್ಲ, ಇದು 31 ಅರೌಂಡ್ 3150 ಅನ್ಕೊಳ್ಳಿ. ಇದು ಆನ್ ರೋಡ್ ಇದೆ. ಸೊ ಇವೋ ಇನ್ನೊಂದು 3350 ಆಗ್ಬೋದು ನಿಮಗೆ. ಮಾಡೋಣ. ಏನಿಲ್ಲ ಬ್ರೋ, ನಿಮ್ಮನ್ನ ನೋಡ್ಬೇಕಂತ ಬಹಳ ದೂರದಿಂದ ಬಂದೆ. ಬಟ್ ಒಂದೇ ಹೇಳೋದು, ಕರ್ನಾಟಕಕ್ಕೆ ರಿಯಲ್ ಓಜಿ. ಎಲ್ಲಿಂದ ಬಂದಿರೋದು ನೀವು? ತುಮಕೂರಿಂದ. ತುಮಕೂರಿಂದ ಓಪನ್ ಮಾಡೋಣ. ಖಂಡಿತ ಮಾಡಿ. ಮಾತಾಡ್ಲಿ ಬ್ರೋ, ಬ್ಯೂಟಿಫುಲ್ ಆಗಿದೆ, ಸೀರಿಯಸ್ ಆಗಿ. ಅದೇನೋ ಸ್ಪಾರ್ಕ್ಲಿಂಗ್ ತರ ಎಲ್ಲ ಸಾಕಾಗಿದೆ ಬ್ರೋ. ಥ್ಯಾಂಕ್ಸ್ ಎಲ್ಲ ಡಾರ್ಲಿಂಗ್. ನಿಮ್ಮ ಹೆಸರು? ರಾಜೇಶ್ ಬ್ರೋ, ತುಂಬಾ ಥ್ಯಾಂಕ್ ಯು. ನಾ ಮಾಡೋದು ಡ್ರೈವಿಂಗು, ನಿಮ್ಗೋಸ್ಕರನೇ ಫೋಟೋ ಫ್ರೇಮ್ ಮಾಡಿಸಿ ಈಗ ಸಂಜೆ ಕೆಲಸ ಮುಗಿದ್ಮೇಲೆ ಮಾಡಿಸ್ಕೊಂಡು ನಿಮ್ಗೋಸ್ಕರ ತಂದೆ. ಬ್ರೋ, ಸೋ ಸ್ವೀಟ್ ಆಫ್ ಯು. ಐ ವಿಶ್ ಐ ಕುಡ್ ಗಿವ್ ಯು ಸಮಥಿಂಗ್ ಇನ್ ರಿಟರ್ನ್. ಏನ್ ಕೊಡ್ಲಿ ಹೇಳಿ? ಹೇಳ್ತೀನಿ ಬ್ರೋ, ಒಂದೇ ಮಾತು, ಕರ್ನಾಟಕದಲ್ಲಿ ಡಿವಿ ಮುಟ್ಟೆ ಇಲ್ದೇ ಇರೋ ಗಾಡಿ ಇಲ್ಲ, ಆ ಬ್ರಹ್ಮ ಹುಟ್ಟಿರೋ ಹೆಣ್ಣಿಲ್ಲ ಅನ್ನೋ ತರ ನೀವು ಯಾವ ಗಾಡಿ ಮಾಡಿ ಯಾಕಂದ್ರೆ ಸಾರಿ ಸಖತ್ ಎಕ್ಸೈಟ್ಮೆಂಟ್ ಇದ್ದೀನಿ. ಯಾಕಂದ್ರೆ ನಿಮ್ಮನ್ನೆಲ್ಲ ಕೇಳ್ಬೇಕಾಗಿರೋದು, ಯಾವ ಗಾಡಿ ನೀವು ತಗೊಂಡಿದ್ದೀರಾ ಅನ್ನೋಕ್ಕಿಂತ ಯಾವ ಗಾಡಿ ತಗೊಂಡಿಲ್ಲ, ಯಾವ ಗಾಡಿ ಮುಟ್ಟಿಲ್ಲ, ಯಾವ ಗಾಡಿ ರಿವ್ಯೂ ಮಾಡಿಲ್ಲ ಅಂತ ಕೇಳಿದ್ರೆ ಆನ್ಸರ್ ಬರುತ್ತೆ. ಬಿಟ್ರೆ ಯಾವ ಗಾಡಿ ತಗೊಂಡಿದ್ದೀರಾ ಮಾಡಿದ್ದೀರಾ ಅನ್ನೋದಕ್ಕೆ ಲಾಂಗ್ ಹಿಸ್ಟ್ರಿ. ಅದಕ್ಕೆ ಬಂದ ತಕ್ಷಣ ಹೇಳಿದೆ ದ ರಿಯಲ್ ಓಜಿ. ಥ್ಯಾಂಕ್ ಯು. ಇದು ಟ್ಯಾಲೆಂಟ್ ಇಂದ ಬಂದಿರೋದು. ಫ್ಯಾಂಡಮೆಂಟಲ್ ಎಲ್ಲ ಅವಾರ್ಡ್ಸ್ ಮಾಡ್ತಾರೆ ಈ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ. ಇಟ್ಸ್ ಹೈ ಟೈಮ್ ನಮ್ಮ ಕನ್ನಡ ಕಾಂಟೆಂಟ್ ಕಮ್ಯುನಿಟಿ ನಮಗೆ ಬೇಕಾಗುತ್ತೆ. ಸೊ ನಮ್ಮ ಕಂಪ್ನಿ ಕಡೆಯಿಂದ ನಿಮ್ಮ ಹೊಸ ಬೇಕಿಗೆ ಕಂಗ್ರ್ಯಾಚುಲೇಷನ್ಸ್. ಆಲ್ಸೋ ನಾನು ನಿಮ್ಮನ್ನ ಪರ್ಸ್ನಲಿ ಭೇಟಿ ಮಾಡಬೇಕು ಅಂತ ತುಂಬ ಕನಸಿದ್ದು ಕೂಡ. ನಿಮಗೆ ನೆನಪಿದ್ರೆ ನಾನು ನಿಮಗೊಂದು ಕವಿತೆ ಬರ್ತಿದ್ದೆ KTC ಅನ್ನೋ ಚಾನಲ್ ಇಂದ. ಸೊ ಅದನ್ನ ಓದ್ಬೋದಾ ಇವಾಗ 2 ನಿಮಿಷ? ಡೆಫಿನೆಟ್ಲಿ ಬ್ರದರ್, ಗೋ ಅಹೆಡ್. ಇವರು ದೀಪಕ್ ಕಲಿಯಾಸ್ ಟಿವಿ ಇನ್ ಕನ್ನಡ. ಇವರಿಗೆ ಹಳ್ಳಿಯಿಂದ ದಿಲ್ಲಿವರೆಗೂ ಸಾಕಷ್ಟು ಅಭಿಮಾನಿ ಬಳಗವನ್ನು ಗಳಿಸುವ ಕನ್ನಡಿಗ. ಹಿರಿಯ ವಿಷಯ ಮುಖದ ಮೇಲೆ ಹೊಡೆದ ಹೇಳುವ ಕರುನಾಡಿನ ಹುಡುಗ. ಇವರ ಬೇಸ್ ವಾಯ್ಸ್ಗೆ ಫಿದಾ ಆಗದೆ ಇರೋ ಜನರಿಲ್ಲ. ಇವರಿಗೆ ಅಭಿಮಾನಿ ದೇವರುಗಳೇ ಎಲ್ಲ. ಅಚಾನಕ್ ಆಗಿ ಶುರು ಮಾಡಿದ್ರು ಕನ್ನಡದ ಮೋಟೋ ವ್ಲಾಗಿಂಗ್ ಇತಿಹಾಸದಲ್ಲಿ ಇವರದು ಮೊದಲನೇ ಹೆಜ್ಜೆ. ಜೀವನದಲ್ಲಿ ಅದೆಷ್ಟು ಏಳು ಬೀಳುಗಳನ್ನ ಕಂಡರೂ ಹಿಗ್ಗದೆ ಕುಗ್ಗದೆ ಹಿಂದೆ ಇಡಲಿಲ್ಲ ಹೆಜ್ಜೆ. ಇವತ್ತಿಗೂ ಇವರಿಗೂ ಸಮುದ್ರದಷ್ಟು ಅಭಿಮಾನಿ ಬಳಗ. ಅಪ್ಪಿತಪ್ಪಿ ಇವರ ಎದುರು ಸುಳ್ಳಿನ ಸರಪಳಿಯಲ್ಲಿ ಸಿಕ್ಕೊಂಡ್ರೆ ನಡೆಯುವುದು ಕಾಳಗ. ಇವರಿಗೆ ದೇವರು ಆಶೀರ್ವದಿಸಲಿ, ಅವರ ಕನಸುಗಳ ನನಸಾಗಲಿ, ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ಹೀಗೆ ನಮ್ಮ ಟೀಮಿಂದ ಹಾಗೂ ಎಲ್ಲ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಹಾಗೆ ನಮ್ಮ ಪಾಡ್ಕಾಸ್ಟ್ಗೆ ಬರಬೇಕು ಅಂತ. So first of all, congratulations to TV.
ಯಾಕಂದರೆ ಆಲ್ಮೋಸ್ಟ್ 1 ಇಯರ್ ಆದಮೇಲೆ ಬಿಗ್ ಬೈಕ್ ತೊಗೊಳ್ತಾ ಇರೋದು ಆ್ಯಂಡ್ ಅಮೇಝಿಂಗ್ ಬೈಕ್ ಮಗ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಕ್ರೇಜಿ ಗಾಡಿ, ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ರೈಡ್ ಇಟ್. ನೋ ಪ್ರಾಬ್ಲಮ್ ಸರ್. Super crowd. Yeah, definitely. TV, we have seen from many years. ನಮ್ಮ KTM ಕಸ್ಟಮರ್ ಆಗಿ ಅವರು 2-3 ಗಾಡಿ ಇದೆ ಫ್ರಮ್ 125. ನಮ್ಗೆ ಗೊತ್ತು ಹೇಳ್ತಾ ಇದ್ದೆ ಎಲ್ಲ ಫುಲ್ ಸೀನ್ ಹೇಳಿದ್ದೀನಿ ಅವ್ರಿಗೆ ಆ್ಯಕ್ಚುಲಿ. ಸೀನ್ ಎಲ್ಲ ಸಿಕ್ಕಾಪಟ್ಟೆ ಸೀನ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ. ಓಕೆ, ಸೊ ಆಮೇಲೆ RC ಇದೆ ಅವ್ರ ಹತ್ರ. ಆ್ಯಂಡ್ ಫೈನಲಿ ಬೀಸ್ಟ್ ಅವಾಗಿನ ಕೇಳ್ತಾ ಇದ್ರು ಇವರು ಯಾವಾಗ ಬರುತ್ತೆ ಇಂಡಿಯಾಗೆ ಅಂತ. ಫೈನಲ್ ಆಗಿ ಬಂದಿದೆ ಆ್ಯಂಡ್ ಹಿ ಜಸ್ಟ್ ಬಂದವರು ನೋಡಿದ್ರು and he's just gone for this beast. So ನೀವೆಲ್ಲ ವೇಟ್ ಮಾಡ್ತಾ ಇದ್ದೀರಾ, ನಾವು ವೇಟ್ ಮಾಡ್ತಾ ಇದ್ದೀವಿ. ಸೊ ಸಿ DV ರೈಡಿಂಗ್ ಈ ಗಾಡಿ ಹೆಂಗ್ ಓಡಿಸ್ಬಿಟ್ಟು ಏನು ಕಂಟೆಂಟ್ ಮಾಡ್ತಾರಂತ ನಮಗೂ ಖುಷಿಯಲ್ಲಿ ವೇಟ್ ಮಾಡ್ತಾ ಇದ್ದೀವಿ KTM ಇಂಡಿಯಾ ಅಂತ. ಸೊ ನಮಗೂ ತುಂಬ ಸಂತೋಷ. ಸೊ DV ಗಾಡಿ ತಗೊಂಡಿದ್ದು. ಸೊ ಒನ್ಸ್ ಅಗೇನ್ KTM team, KTM India and the congratulations DV. So that you are selected as the Super Duke, the ultimate beast in KTM family. So you all know about this bike. So now it's DV's. So we will be seeing how he's gonna get content out of it. We are also waiting for it. So congratulations once again. I would like to hand over the key to DV. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮೆಲ್ಲ TVSಗೆ, ಅಫ್ಕೋರ್ಸ್ ನೀವೆಲ್ಲರೂ ಫ್ಯೂಚರ್ ಸೂಪರ್ ಡ್ಯೂಕ್ ಓನರ್ಸ್ ಯಾರು ನಿಂತಿದ್ದಾರೆ ಎಲ್ಲರೂ. ಯಾವುದೂ ಓವರ್ ನೈಟ್ ಆಗಲ್ಲ, ಇಟ್ ಟೇಕ್ಸ್ ಟೈಮ್. ಸೊ ನಾನು ಏನು ಹೇಳ್ತೀನಿ, ಈ ಜರ್ನಿ ಇದೆಯಲ್ಲ, ನೀವೇನಾದರೂ ಒಂದು ತೊಗೋಬೇಕು, ಏನಾದರೂ ಒಂದು ರೀಚ್ ಆಗಬೇಕು ಅಂತ ನೀವೇನು ಅನ್ಕೊಂಡಿರ್ತೀರಾ, ಆ ಜರ್ನಿನ ಎಂಜಾಯ್ ಮಾಡಿ. ಯಾಕಂದರೆ ನೀವು ಒನ್ಸ್ ಯು ರೀಚ್ ದೇರ್, ಆ ಎಕ್ಸೈಟ್ಮೆಂಟಿಂದ ಅದಷ್ಟಕ್ಕೆ ಅಲ್ಲಿಗೆ ಮಾಫಿ ಆಗಿಬಿಡುತ್ತೆ. ನೀವು ಅಲ್ಲಿ ಹೋಗೋವರೆಗೂ ಏನಿದೆ ಜರ್ನಿ, ನಿಮ್ಮ ಸ್ಟ್ರಗಲ್ಲು, ಅದೇನೇ ಒಂಥರ ನಶೆ, ಅದೇ ಆ್ಯಕ್ಚುಲಿ ಜೀವನ. ಸೊ ಹುಟ್ಟಾನೆ ನಿಮ್ಮ ಹತ್ರ ಎಲ್ಲ ನಿಮ್ಗೆ ಏನೇನು ಬೇಕೋ ಎಲ್ಲ ಇಟ್ಬಿಟ್ರೆ ಅದರಲ್ಲಿ ಏನು ಮಜಾ ಇರೋಲ್ಲ. ದೆರ್ ಇಸ್ ನೋ ಪರ್ಪಸ್ ಟು ಯುವರ್ ಲೈಫಲ್ಲಿ ಏನಾದ್ರು ಒಂದು ಪರ್ಪಸ್ ಇರಬೇಕು. ಆ ದಾರಿನೇ ಒಂದು ನಮಗೆ ಎಲ್ಲ ಒಂದು ಟ್ರಿಪ್ ಹೋದ್ರೂ ನಾವು ಆ ಡೆಸ್ಟಿನೇಷನ್ಗಿಂತ ನಾವು ಅಲ್ಲಿ ಹೋಗೋ ದಾರಿನೇ ಎಂಜಾಯ್ ಮಾಡ್ತಾ ಇರ್ತೀವಿ. ಆ ಲೈಫಲ್ಲೂ ನಮಗೆ ಆ ಗೋಲ್ ರೀಚ್ ಆಗೋ ದಾರಿ ಇದೆಯಲ್ಲ ಅದನ್ನು ಎಂಜಾಯ್ ಮಾಡಬೇಕು. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಎಲ್ಲರೂ ನಿಮ್ಗೆ ಏನೇ ಡ್ರೀಮ್ಸ್ ಇದೆ, ಸೂಪರ್ ಡ್ಯೂಕ್ ಡ್ರೀಮ್ ಇದೆ, ಸೂಪರ್ ಡ್ಯೂಕ್ ಯಾವುದೇ ಗಾಡಿ ಇರಲಿ, ಎಲ್ಲರೂ ತೊಗೊಳ್ಳೋ ಥರ ನಮ್ಮ ದೇವರ ಆಶೀರ್ವಾದ ಮಾಡಲಿ. ಆ್ಯಂಡ್ ಏನೇ ಮಾಡಿದ್ರು ಪೇಷನ್ಸ್ ಆಗಿ ಲಾಯಲ್ ಆಗಿ ಮಾಡಿ. ನೀವು ಮಾಡ್ತಾರೋ ಕೆಲಸನ ಇಷ್ಟಪಟ್ಟು ಮಾಡಿ, ಖಂಡಿತ ಯು ರೀಚ್ ವೆರ್ ಯು ವಾಂಟ್ ಟು.